ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇವತ್ತು ಸಂಜಯನಿಂದ ಪಾಂಡವ ಪಕ್ಷದ ವೀರರ ವಿವರಣೆಯನ್ನ ಕೇಳಿ ಧೃತರಾಷ್ಟ್ರ ಯುದ್ಧ ಮಾಡಬಾರದು ಅಂತನ್ಬಿಟ್ಟು ಅವನು ಆಜ್ಞೆಯನ್ನ ಕೊಡುವಂಥದ್ದು. ಮತ್ತೆ ದುರ್ಯೋಧನ ಅದರಿಂದ ಒಪ್ಕೊಳ್ಳೋದಿಲ್ಲ. ಮತ್ತೆ ಸಂಜಯ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣನ ಸಂದೇಶವನ್ನ ತಿಳಿಸೋದು. ಈ ಎಲ್ಲಾ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಕೇಳ್ತಾನೆ, ಸಂಜಯನೇ, ಪಾಂಡವರಿಗೋಸ್ಕರ ನನ್ನ ಮಗನ ಸೇನೆಯ ಜೊತೆ ಯುದ್ಧ ಮಾಡೋದಕ್ಕೆ ಯಾರೆಲ್ಲ ಸಿದ್ಧರಾಗಿದ್ದಾರೆ, ಈ ರೀತಿಯ ಯಾವ ಯಾವ ವೀರರನ್ನ ನೀನು ಯುಧಿಷ್ಠಿರನನ್ನ ಪ್ರಸನ್ನಗೊಳಿಸೋದಕ್ಕೋಸ್ಕರ ಅಲ್ಲಿಗೆ ಬಂದಿದ್ದನ್ನ ನೋಡದೆ. ಅಂದ್ರೆ ದುರ್ಯೋಧನ ಹೇಳ್ತಾನೆ, ಬರೀ ಪಾಂಡವರು, ದೃಷ್ಟದ್ಯುಮ್ನ ಮತ್ತೆ ಸಾತ್ಯಕಿ 7 ಜನ ವೀರರಿರೋದಲ್ಲಿ ಅಂತ. ಆದ್ರೆ ಧೃತರಾಷ್ಟ್ರನಿಗೆ ಗೊತ್ತಿದೆ, ಆದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸಂಜಯನಿಗೆ ಕೇಳ್ತಾ ಇದ್ದಾನೆ, ನನ್ನ ಮಗನ ಜೊತೆ ಯುದ್ಧ ಮಾಡೋದಕ್ಕೆ ಯಾವ ಯಾವ ವೀರರೆಲ್ಲ ಅಲ್ಲಿ ಬಂದು ಸೇರಿದ್ದಾರೆ ಅದ್ರ ಬಗ್ಗೆ ನನಗೆ ತಿಳಿಸು ಅಂತನ್ಬಿಟ್ಟು. ಆಗ ಸಂಜಯ ಹೇಳ್ತಾನೆ, ನಾನು ಅಂಧಕ ಮತ್ತೆ ವೃಷ್ಣಿ ವಂಶದ ಯಾದವರಲ್ಲಿ ಪ್ರಧಾನನಾಗಿರುವಂಥ ಶ್ರೀಕೃಷ್ಣನನ್ನ ಮತ್ತೆ ಚೇಕಿತಾನನನ್ನ ಮತ್ತೆ ಸಾತ್ಯಕಿ ಕೂಡ ಅಲ್ಲಿರೋದನ್ನ ನೋಡಿದ್ದೆ. ನೋಡಿದ್ರ ದೊಡ್ಡ ದೊಡ್ಡ ವೀರರು ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಈಗ ಹೇಳ್ತಿದ್ದಾನೆ. ಇವರಿಬ್ರು ಕೂಡ, ಯಾರು ಚೇಕಿತಾನ ಮತ್ತೆ ಸಾತ್ಯಕಿ, ಇವರಿಬ್ರು ಕೂಡ ಸುಪ್ರಸಿದ್ಧ ಮಹಾರಥಿಗಳು. ಅವರು ಬೇರೆ ಬೇರೆ ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನ ಅವ್ರ ಜೊತೆ ತಗೊಂಡು ಪಾಂಚಾಲ ನರೇಶರಾದಂತಹ ದೃಪದರು ಕೂಡ ತನ್ನ 10 ಮಕ್ಕಳು, ಸತ್ಯಜಿತ್ತು ಮತ್ತೆ ದೃಷ್ಟದ್ಯುಮ್ನ, ಈ ರೀತಿ 10 ಮಕ್ಕಳಿದ್ರಲ್ಲ ಅವ್ರಿಗೆ, ಅವರ ಜೊತೆ ಒಂದು ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಬಂದಿದ್ರು. ಆಮೇಲೆ ಮಹಾರಾಜ ವಿರಾಟ ಇದಾರಲ್ಲ, ಅವರು ಕೂಡ ಶಂಖ ಮತ್ತೆ ಉತ್ತರ ಅನ್ನುವಂಥ ತನ್ನ ಮಕ್ಕಳ ಜೊತೆ ಮತ್ತೆ ಸೂರ್ಯದತ್ತ ಮತ್ತೆ ಮದಿರಾಕ್ಷ ಇಂಥ ವೀರರ ಜೊತೆ ಅವರು ಒಂದು ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಯುಧಿಷ್ಠಿರನ ಜೊತೆ ಸೇರ್ಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಕೇಕೆ ದೇಶದ 5 ಜನ ಸಹೋದರರ ರಾಜರು ಕೂಡ ಒಂದು ಅಕ್ಷೋಹಿಣಿ ಸೈನ್ಯದ ಜೊತೆ, ಅಂದ್ರೆ ಅವ್ರು 5 ಜನ ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಪಾಂಡವರ ಹತ್ರ ಬಂದಿದ್ದಾರೆ. ನಾನು ಕೇವಲ ಇಷ್ಟು ರಾಜರನ್ನ ಮಾತ್ರ ನೋಡಿದ್ದೆ. ಇವರೆಲ್ಲ ಪಾಂಡವರಿಗೋಸ್ಕರ ದುರ್ಯೋಧನನ ಸೈನ್ಯವನ್ನ ಎದುರಿಸುವಂಥವ್ರು ಅಂತನ್ಬಿಟ್ಟು ಕೆಲವೊಂದು ರಾಜರ ವಿಷಯಗಳನ್ನ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ರಾಜನೇ, ಈ ಯುದ್ಧಕ್ಕೋಸ್ಕರ ಭೀಷ್ಮರನ್ನ ಶಿಖಂಡಿಗೋಸ್ಕರನೇ ಇಟ್ಟಿದ್ದಾರೆ. ಅಂದ್ರೆ ಭೀಷ್ಮರ ಜೊತೆ ಯುದ್ಧ ಮಾಡೋದು ಯಾರು? ಶಿಖಂಡಿ. ಯಾಕಂದ್ರೆ ಭೀಷ್ಮರಿಗೆ ಒಂದು ಶಾಪ ಇರತ್ತೆ, ಶಿಖಂಡಿನೇ ಅವ್ರನ್ನ ಕೊಲ್ಬೇಕು ಅಂತನ್ಬಿಟ್ಟು. ಅಂದ್ರೆ ಭೀಷ್ಮರನ್ನ ಯಾರು ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವರು ಆ ಹಸ್ತಿನಾಪುರದ ಸಿಂಹಾಸನವನ್ನ ಕಾಪಾಡುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾರೆ. ನಾನು ಯಾವತ್ತೂ ನನ್ನ ಶಸ್ತ್ರಗಳನ್ನ ಕೆಳಗಡೆ ಇಡೋದಿಲ್ಲ, ಹಸ್ತಿನಾಪುರಕ್ಕೆ ಏನಾದರೂ ತೊಂದರೆ ಬಂದಾಗ ನಾನು ಅವರನ್ನ ಎದುರಿಸ್ತೀನಿ ಅಂತನ್ಬಿಟ್ಟು. ಮತ್ತು ಅವ್ರ ಇಚ್ಛಾಮರಣಿಗಳು ಕೂಡ. ಈ ರೀತಿಯೆಲ್ಲ ಒಂದು ವಿಶೇಷತೆ ಇರುವಂತ ವ್ಯಕ್ತಿಯನ್ನ ಯಾರೂ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶಿಖಂಡಿ ಮಾತ್ರ ಅವ್ರ ಮುಂದೆ ಏನಾದರೂ ಬಂದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಅವಳೇನಾದರೂ ಬಾಣವನ್ನ ಬಿಟ್ಟಾಗ, ಅವ್ರ ಮುಂದೆ ಯುದ್ಧ ಮಾಡೋದಕ್ಕೆ ನಿಂತ್ಕೊಂಡಾಗ ಭೀಷ್ಮರು ತಮ್ಮ ಒಂದು ಶಸ್ತ್ರಗಳನ್ನ ಕೆಳಗಡೆ ಇಡಲೇಬೇಕು. ಅದು ಆ ರೀತಿ ಒಂದು ಅವರಿಗೆ ಶಾಪ ಇರತ್ತೆ. ಅದಕ್ಕೋಸ್ಕರ ಶಿಖಂಡಿಯನ್ನ ಭೀಷ್ಮರಿಗೋಸ್ಕರನೇ ಇಟ್ಟಿದ್ದಾರೆ. ಅವಳ ಪುಷ್ಟ ಪೋಷಕ ರೂಪದಲ್ಲಿ ಮಧ್ಯವೀರರ ಜೊತೆ ರಾಜ ವಿರಾಟ ಕೂಡ ಇರ್ತಾರೆ. ಅಂದ್ರೆ ಅವಳಿಗೆ ಹುರಿದುಂಬಿಸ್ತಾ ಇರಬೇಕಲ್ವಾ, ಸೊ ಅದಕ್ಕೆ. ಮತ್ತೆ ಅವಳಿಗೆ ಒಂದು ಸಾಥ್ ಕೊಡೋದಕ್ಕೆ ವಿರಾಟರು ಕೂಡ ಇರ್ತಾರೆ. ಮದ್ರರಾಜ ಶಲ್ಯ ಇದಾರಲ್ಲ, ಅವರನ್ನ ಯಾರು ಸೋಲ್ಸೋದು ಅಂತಂದ್ರೆ ಯುಧಿಷ್ಠಿರ. ಅದಕ್ಕೆ ಶಲ್ಯ ಇದಾರಲ್ಲ, ಅವರು ಯುಧಿಷ್ಠಿರನ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಮತ್ತೆ ತನ್ನ 100 ಸೋದರರು, ಅಂದ್ರೆ ಕೌರವರು 100 ಜನ ಇದಾರಲ್ಲ, ಆ ಸೋದರರು ಮತ್ತೆ ಪುತ್ರರ ಸಹಿತ ದುರ್ಯೋಧನನ ಮಕ್ಕಳು ಇದಾರಲ್ಲ, ಅವರು ಮತ್ತೆ ಪೂರ್ವ ಮತ್ತೆ ದಕ್ಷಿಣ ದಿಕ್ಕುಗಳು, ಈ ಎಲ್ಲಾ ರಾಜರು ಕೂಡ ಭೀಮಸೇನನ ಭಾಗದಲ್ಲಿದ್ದಾರೆ. ಅಂದ್ರೆ ಅಲ್ಲಿ ಏನೇನು ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದು. ಆಯ್ತಾ. ಈಗ ಕರ್ಣ, ಅಶ್ವತ್ಥಾಮ, ವಿಕರ್ಣ ಮತ್ತೆ ಸಿಂಧುರಾಜ, ಜಯದ್ರಥ ಇವರೆಲ್ಲರ ಜೊತೆ ಯುದ್ಧ ಮಾಡುವಂತ ಕೆಲಸ ಅರ್ಜುನನಿಗೆ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಯಾವ ರಾಜರ ಜೊತೆ ಬೇರೆಯವ್ರಿಗೆ ಯುದ್ಧ ಮಾಡೋದಕ್ಕಾಗೋದಿಲ್ವೋ ಅವ್ರ ಜೊತೆ ಕೂಡ ಯುದ್ಧ ಮಾಡೋನು ಯಾರು ಅಂತಂದ್ರೆ
ಅರ್ಜುನನೇ. ಈಗ ಬೇರೆಯವ್ರಿಗೆ ಕೊಟ್ಟಿರ್ತಾರೆ ನೀವು ಇವ್ರ ಜೊತೆ ಯುದ್ಧ ಮಾಡಬೇಕು ಅಂತ. ಅವ್ರಿಗಿಂತ ಶಕ್ತಿಶಾಲಿಗಳಾಗಿದ್ರೆ ಇವ್ರಿಗೇನಾದ್ರೂ ಯುದ್ಧ ಮಾಡಕ್ಕಾಗ್ಲಿಲ್ಲ ಅವ್ರ ಜೊತೆ ಅಂತಂದಾಗ ಅವರನ್ನೂ ಕೂಡ ನೋಡ್ಕೊಳ್ಳೋ ಜವಾಬ್ದಾರಿ, ಅವ್ರ ಜೊತೆ ಕೂಡ ಯುದ್ಧ ಮಾಡುವಂತ ಜವಾಬ್ದಾರಿ ಅರ್ಜುನನದೇ ಆಗಿರತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅವರು ಪ್ಲಾನ್ ಮಾಡ್ಕೊಂಡಿದಾರೋ ಅದನ್ನೆಲ್ಲ ಇವನ್ ತನ್ನ ಕಣ್ಣಾರೆ ನೋಡಿರ್ತಾನಲ್ವಾ, ಆ ವಿಷಯವನ್ನ ತಂದಿಲ್ಲಿ ಧೃತರಾಷ್ಟ್ರ ಕೇಳಿದಾಗ ಹೇಳ್ತಾ ಇದ್ದಾನೆ, ಇಂತಿಂಥವ್ರು ಇವ್ರ ಜೊತೆ ಯುದ್ಧ ಮಾಡಬೇಕು, ಇಂತಿಂಥವ್ರು ಯುದ್ಧ ಮಾಡಬೇಕು ಅಂತ ಅಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಮುಂದುವರೆದು ಏನು ಹೇಳ್ತಾನೆ ಅಂತಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.